ರಸದಿ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಇರಲೆನ್ನ ಮಾನಸದೋಳು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನೋ ಎನ್ನ ದೋಷ ರಾಶಿಯನ್ನ ನಾಶ ಮಾಡು ಶ್ರೀಶಕೇಶವ, ನಾಶ ಮಾಡು ಶ್ರೀಶಕೇಶವ. ಪರಮರಾಧ್ಯರು ಪಾವನ ಮೂರ್ತಿಗಳು, ಎನ್ನ ಬಾಳಿನ ಭಾಗ್ಯ ವಿಧಾತ ಆರಾಧ್ಯ ದೇವತೆ ಕವಿಮುನಿ ತಿಲಕ ಗಾನಗಾರುಡಿಗ ಸದ್ಗುರು ಸಿದ್ಧರತ್ನ ಗುರುದೇವರ ಶ್ರೀಪಾದಗಳನ್ನು ಎನ್ನ ಶಿರದ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ಜಗದೊಂದೇ ಜಗತ್ಕರ್ತರಾಗಿರತಕ್ಕಂಥ ಸೋಮಲಿಂಗೇಶ್ವರರಲ್ಲಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧುದಿನ ಮನೆ ಅಂಗಭಂಗನಿಲ್ಲದ ದಯ ಮುಮ್ಮೆಟ್ಟದ ಒಡೆಯ ಶ್ರೀ ಶ್ರೀ ಅಮೋಘ ಸಿದ್ದೇಶನ ಪರಮ ಸನ್ನಿಧಾನಕ್ಕೂ ಶಿರಭಾಗಿಸಿ ಸದಾ ಪ್ರಾತಸ್ಮರಣ ಲೋಕಪೂಜ್ಯರು ಕಾನನ ಭೂಮಿಯನ್ನು ಸುವರ್ಣ ತೊಟ್ಟಿಲನ್ನಾಗಿ ಮಾಡಿ ಎಲ್ಲರಂತರಂಗದಲ್ಲಿ ಮಹಾದೇವನ ಕಂಡ ಮಹಾತ್ಮ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ ಆದಿಗುರು ಶಂಕರನನ್ನ, ಪರಮಹಂಸರನ್ನ, ವಿವೇಕಾನಂದರನ್ನ, ಅಲ್ಲಮರನ್ನ, ವಿಶ್ವಗುರು ಅಣ್ಣನವರನ್ನು ನಾವ್ಯಾರೂ ನೋಡಿಲ್ಲ. ಅವರೆಲ್ಲರ ಆದರ್ಶಗಳನ್ನು, ಅವರೆಲ್ಲ ಮನುಕುಲದ ಚಿಂತನೆಗಳನ್ನು, ಅವರೆಲ್ಲರ ಸ್ಫೂರ್ತಿಯ ಶಕ್ತಿಯ ರೂಪವಾಗಿ ಧರೆಯನ್ನು ಬೆಳಗಲಿಕ್ಕೆ ಬಂದಿರತಕ್ಕಂಥ ನಡೆದಾಡುವ ದೇವರು, ಮಾತನಾಡ್ತಕ್ಕಂಥ ಮಹಾದೇವರು, ನಡಿ ಮತ್ತು ನುಡಿಯನ್ನು ನಮ್ಮೆಲ್ಲರ ಬದುಕಿಗೆ ಎಡೆ ಮಾಡಿ ತೋರಿಸಿರತಕ್ಕಂಥ ಒಬ್ಬ ಯುಗ ಪುರುಷರು, ಧರೆಯನ್ನು ಬೆಳಗಲಿಕ್ಕೆ ಬಂದಿರತಕ್ಕಂಥ ಭಗವಂತರಾಗಿರತಕ್ಕಂಥ ಜ್ಞಾನಯೋಗಿ ಅಪ್ಪಗಳ ಪವಿತ್ರ ಸನ್ನಿಧಾನಕ್ಕೆ ದಂಡವತ್ತ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ಅವರ ಒಂದು ನೆನವಿನ ಪವಿತ್ರವಾಗಿರತಕ್ಕಂಥ ಈ ಕಾರ್ಯಕ್ರಮದ ಈ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ಬಹುತೇಕ ನಾನು ತಿಕೋಟ ಗ್ರಾಮದಲ್ಲಿ ಪೂಜ್ಯ ಗುರುದೇವರು, ನಾವು ಇಳಕಲದಪ್ಪಗಳು ಒಂದು ವೇದಿಕೆ ಮೇಲಿದ್ದಾಗ ಗುರು ಸೇವೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕಲಿಬೇಕಾಗಿತ್ತಂದ್ರೆ ಈಗಿರತಕ್ಕಂಥ ಇಳಕಲದ ಅಪ್ಪಗಳ ಕಡೆನೇ ನೀವು ಹೋಗಬೇಕು ಅಂತಕ್ಕಂಥದ್ದನ್ನು ಪೂಜ್ಯ ಗುರುದೇವರು ಹೇಳ್ತಿದ್ರು ಆ ವೇದಿಕೆ ಮೇಲೆ. ಇವತ್ತು ಅಂಥವ್ರು ಬಂದು ನಮಗೆಲ್ಲ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೃತಾರ್ಥರು ಅಂತಕ್ಕಂಥ ಮಾತನ್ನು ಹೃದಯ ತುಂಬಿ ಹೇಳಿ ಅವರ ಬಸವ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ, ಬಹುತೇಕ ಬಂಧುಗಳೇ, ಇವತ್ತೆಲ್ಲ ಮಠಗಳು ಸಿಟಿಯಲ್ಲಿ ಇರಬೇಕು, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇರಬೇಕು, ಅಲ್ಲಿ ನಮಗೆ ಜಾಗ ಕೊಡಿಸ್ಬೇಕು, ಅಂತಲ್ಲಿ ಜನ ಸೇರ್ತಕ್ಕಂಥದ್ದು ತಿಳ್ಕೊಂಡು ಎಷ್ಟೋ ಜನ ಸ್ವಾಮೀಜಿಯವರು ಇವತ್ತು ಓಡ್ತಾ ಇದ್ದಾರೆ ಅದ್ರ ಬೆನ್ನತ್ತಿ. ಆದರೆ ನಿಜವಾಗಿ ಒಬ್ಬ ಸಂತ, ಒಬ್ಬ ಸನ್ಯಾಸಿ, ಅವರ ನಡಿ ನುಡಿಯನ್ನು ನೋಡ್ಲಿಕ್ಕೆ ಜಂಗಲದಲ್ಲಿದ್ರೂ ಕೂಡ ಜನ ಬರ್ತಾರ ಅನ್ನೋದಕ್ಕೆ ಇವತ್ತು ಬಾಲಗಾಂವ್ ಆಶ್ರಮನೇ ಇದಕ್ಕೆ ಸಾಕ್ಷಿ ಅಂತಕ್ಕಂಥದನ್ನು ಬಂಧುಗಳೇ. ನಿಜವಾಗಿ ಭಾಳ ಜನರ ಹಸುವಿತ್ತು, ಕೊರಗಿತ್ತು. ಯಾವ ರೀತಿ ಮುಂಜಾನೆ ಕೋಗಿಲೆ ವಸಂತದ ಗಾನವನ್ನು ಆರಂಭ ಮಾಡ್ತದ, ಆ ರೀತಿಯಲ್ಲಿ 40 ವರ್ಷಗಳ ಪರ್ಯಂತರವಾಗಿ ಜನರ ಬದುಕಿನಲ್ಲಿ
ಪ್ರವಚನ ಅಂತಕ್ಕಂಥ ವಸಂತದ ಗೀತೆಯನ್ನು ಗಂಗೆಯಾಗಿ ಹರಿಸಿರತಕ್ಕಂಥ ಮಹಾನುಭಾವರು ನಡೆದಾಡುವ ದೇವರು ನಡಿಗೆಯನ್ನು ನಿಲ್ಲಿಸಿದ ಬಳಿಕ, ಮಾತುಗಳು ಮೂಕಾದ ಬಳಿಕ ಮತ್ತೆ ನಮ್ಮೆಲ್ಲರ ಬದುಕಿಗೆ ಅಂತ ವೇದಾಂತದ ಪ್ರವಚನದ ವಸಂತವನ್ನ ಬಹುತೇಕ ಸಿಗ್ತತೆ ಇಲ್ಲೋ ಅಂತಕ್ಕಂಥದ್ದು ಎಲ್ಲರ ಹಸುವಿತ್ತು. ಬಹುತೇಕ ಬಂಧುಗಳೇ, ಆ ಎಲ್ಲ ಶಕ್ತಿಯನ್ನ, ಸ್ಫೂರ್ತಿಯನ್ನ ತಮ್ಮ ಇಡೀ ಬದುಕಿನಲ್ಲಿ ಸಾಧಿಸಿರತಕ್ಕಂಥ ಸಂಪತ್ತನ್ನ, ಕಣ್ಣಿಗೆ ಕಾಣಲಾರದಂತ, ಯಾರೂ ಕದಿಲಾರದಂತ ಸಂಪತ್ತವನ್ನ ಇವತ್ತಿನ ದಿನಮಾನದೊಳಗೆ ಸಿದ್ದೇಶ್ವರಪ್ಪಗಳು ಯಾರಿಗೇರೆ ದಾರಿ ಎರೆದದ್ದು ಆದರ್ಶ ನಿಜವಾಗಿದ್ರೆ ಅದು ಪರಮಪೂಜ್ಯ ಅಮೃತಾನಂದ ಅಪ್ಪಗಳು ಅಂತಕ್ಕಂಥದನ್ನ ನಾವಿವತ್ತು ಕಣ್ಣಿನಿಂದ ನೋಡ್ತಕ್ಕಂಥ ಸೌಭಾಗ್ಯವಂತರಾಗಿದ್ದೀವಿ. ಅಂತ ಪರಮಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರಭಾಗಿಸಿ, ಬಂಧುಗಳೇ, ಗ್ರಂಥಗಳನ್ನು ಓದಿದವ ಸನ್ಯಾಸಿ ಆಗ್ತಾನಂತ ಹೇಳಕ್ ಅಲ್ಲದು. ಕಂಠಪಾಠಗಳನ್ನ, ವಚನಗಳನ್ನು ಮಾಡಿಕೊಂಡವರು ಈ ಜಗತ್ತಿನಿಗೆ ಸಾಧು ಆಗ್ಲಿಕ್ಕೆ ಅಂತಕೊಂಡು ತಪ್ಪು. ನಿಜವಾಗಿ ಅಂತಃಕರಣಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಗುರುವಿನ ಪಾದ ಸೇವೆಯನ್ನ ಯಾರ ನಿರಂತರ ಮಾಡ್ತಾರ ಅವರೇ ಧನ್ಯರು ಅನ್ನೋದಕ್ಕೆ ಪುಣ್ಯಾತ್ಮರೇ ಶಂಕರಾರೂಢ ಅಪ್ಪಗಳೇ ಸಾಕ್ಷಿ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಭಾಳ ದಿವಸ ಅವ್ರ ಸಂಪರ್ಕದಲ್ಲಿ, ಯಾಕಂದ್ರೆ ಹಿಂದೆ ಸಿದ್ಧಾರೂಢ ಅಜ್ಜರ ಕಾಲ ಕೀರ್ತಿಯೊಳಗೆ ಹೇಳಿದ್ರಂತ, ಯಪ್ಪ ಎಲ್ಲರೂ ಕಾಶಿಗೆ ಹೊಂಟವರು, ನಾನು ಹೋಗಲೇನ ತಾರುಡ ಜೊತೆ ಅಪ್ಪ ಕೇಳಿದ್ರಂತ. ಪಂಡಿತಾನು ಸರ್ಟಿಫಿಕೇಟ್ ಬೇಕಾತಂದ್ರ ಕಾಶಿಗೆ ಹೋಗ್ರಿ, ಅನುಭವ ಬೇಕಾತಂದ್ರೆ ನನ್ನ ಬಲ್ಲಿ ಇರ್ರಿ ಅಂತಕ್ಕಂಥ ಮಾತು ಹೇಳಿದ್ರಂತ. ಹಂಗ ಇವತ್ತಿನ ದಿನಮಾನ ಎರಡನೇ ಸಿದ್ಧಾರೂಢರು ಯಾರು ಅಂತ ಕೇಳಿದ್ರೆ ಬೀದರದ ಅಪ್ಪಗಳ ಅನುಭವ ಗರಡಿಯಲ್ಲಿ ತಯಾರಾಗಿರ್ತಕ್ಕಂಥವ್ರು ಪುಣ್ಯಾತ್ಮರೇ ಪರಮ ಪೂಜ್ಯ ಸ್ತೋತ್ರಿ ಬನಮನುಷ್ಯ ಶಂಕರಾನಂದ ಅಪ್ಪಗಳ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ, ನಮ್ಮ ಬಸವರಾಡ ಅಪ್ಪಗಳಿಗೆ, ನಮ್ಮ ಪರಮ ಪೂಜ್ಯರಿಗೆ, ಗಣೇಶ ಸ್ವಾಮಿಗಳಿಗೆ ಅನಂತ ನಮಸ್ಕಾರ ಹೇಳಿ, ಬಂಧುಗಳೇ, ನಿಮ್ಮನ್ನೆಲ್ಲ ನೋಡಿದ ಬಳಿಕ ನನಗೆ ಹೇಗೆ ಕಾಣ್ತಾ ಇದ್ದೀರಿ ಅಂತ ಕೇಳಿದ್ರೆ ನೀವೇ ಸಿದ್ದೇಶ್ವರಪ್ಪಗಳು ಅಂತಕ್ಕಂಥ ಭಾವ ನನಗೆ ತುಂಬಿ ತುಳುಕ್ತದೆ. ಅಂತ ನಿಮ್ಮೆಲ್ಲರ ಪಾದಕ್ಕೆ, ತಾಯಂದಿರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರಗಳು ಹೇಳಿ, ನಾನಿಲ್ಲಿ ನಿಮ್ಗೆ ಉಪದೇಶ ಪರ ಮಾತು ಹೇಳಲಿಕ್ಕೆ ಬಂದಿಲ್ಲ. ಯಾಕೋ ಗೊತ್ತಿಲ್ಲ, ಮೊನ್ನಿನ ದಿವಸ ಭಾಳ ದಿವಸ ಆಯ್ತು ಅಪ್ಪಗಳು ಮಾತನಾಡಿಲ್ಲ, ನಮ್ಮ ಕಾರ್ಯಕ್ರಮಕ್ಕೂ ನಾವು ಕೂಡಿಲ್ಲ. ಒಟ್ಟಿನ ಮೇಲೆ ಬುದ್ಧಿ ನಿಮ್ಮ ಬೆಟ್ಟಿಗೆ ಬರಬೇಕು, ಸ್ವಲ್ಪ ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ಕಾಲು ಕಳಿಬೇಕಂತ ಇಚ್ಛೆ ಆಗ್ಯದ, ಯಾವಾಗ ಅವಕಾಶ ಕೊಡ್ತೀರಿ ಅಂದಾಗ ಮತ್ತೇನು ಅವಕಾಶ, ನಡೆದದ ಜಾತ್ರೆನ ಜ್ಞಾನದ ಗಂಗೆ ಹರಿತಾ ಇದೆ, ತಾವು ಬಂದ್ಬಿಟ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಬಂದಿನಿ. ಬಂಧುಗಳೇ, ಒಂದು ಮಾತು ಒಬ್ಬ ಕವಿ ಬರೀತಾನೆ, ಮಣ್ಣು ತೆಂದುಸಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ. ಮಣ್ಣು ತಿಂದು ಸಿ ಹಣ್ಣು ಕೊಡ್ತಕ್ಕಂಥ ಮರ ನೀಡಿ ನೀಡಿ ಮುಕ್ತ ಆಗ್ಯದ. ಬೇವನ್ನಗಿತಕ್ಕಂಥ ಸವಿಗಾನದ ಹಕ್ಕಿ ಹಾಡಿ ಮುಕ್ತಾಗ್ಯದಂತ. ನರಜನ್ಮಕ್ಕೆ ಬಂದ ಮೇಲೆ ಬಂಧುಗಳೇ, ಇಂಥ ಒಂದು ಜ್ಞಾನದ ಸಿರಿ ಹರಿತರಲ್ ಬಂಧುಗಳ ಪುಣ್ಯಾತ್ಮರೇ, ಜ್ಞಾನ ಸಂಪುಟ ಸಿರಿ ಜ್ಞಾನ ಗುಮ್ಮಟ ಗಿರಿ, ನಡೆದಾಡುವ ದೇವರು, ಮಾತನಾಡ್ತಕ್ಕಂಥ ದೇವರು, ಅವರ ಬದುಕಿನೊಳಗೆ ನಾವು ಹುಟ್ಟಿದೆಲ್ಲ ನಮ್ಮ ಜನ್ಮ ಕೂಡ ಸ್ವಾರ್ಥ ಸ್ವಾರ್ಥ ಅಂತಕ್ಕಂಥ ಮಾತು ನಾವೆಲ್ಲ ನೆನ್ಪಿಟ್ಕೋಬೇಕು. ಬಹುತೇಕ ಪುಸ್ತಕದೊಳಗೆ ಓದೋದಲ್ಲ, ಸ್ವಾಮಿ ವಿವೇಕಾನಂದರು, ಬಸವಣ್ಣವರನ್ನ ಪುಸ್ತಕದೊಳಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಿಜವಾಗಿ ಅವರ ಜೀವಿತದೊಳಗೆ ನಾವು ಹುಟ್ಟಿ ಅವರ ಒಂದು ಬದುಕಿನೊಳಗೆ ನಾವು ಕೂಡ ಅವರ ನೆರಳಿನಲ್ಲಿ, ಅವರ ಅನುಭವದ ನುಡಿಯ ಗಂಗೆಯಲ್ಲಿ ನಾವೆಲ್ಲ ಮಿಂದಿದಿಲ್ಲ. ಇದು ನಮ್ಮ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಂತ ಕರೀತಾರೆ. ಬಂಧುಗಳೇ, ಅವರ ನುಡಿಗಳು, ಅವರ ಅನುಭವದ ಎಡೆಗಳು ನಮ್ಮೆಲ್ಲರ ಬದುಕಿಗೆ ತೋರಣ ಆಗ್ಯಾವ. ಅದಕ್ಕೆ ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆ ಎಲ್ಲಿ ಬೆಲೆ ಇದೆ.
ನಾವೆಲ್ಲರೂ ಮೊದಲು ಪುಣ್ಯಾತ್ಮರೇ ಬೆಲೆ ಇಲ್ಲದ ವಸ್ತುವಾಗಿತ್ತು. ಯಾವಾಗ ಬಂಧುಗಳೇ ಪೂಜ್ಯ ಗುರುದೇವರ ಸಂಘಕ್ಕೆ ಬಂದ್ಬಿಟ್ಟಿವೋ, ಅವರ ಆಶ್ರಯಕ್ಕೆ ಬಂದ್ಬಿಟ್ಟಿದಿಲ್ಲ, ನಮ್ಗೇನಾಯ್ತು ಅಂತಕ್ಕಂದ್ರೆ ನಮ್ಮೆಲ್ಲರ ಬದುಕಿನೊಳಗ ಜ್ಞಾನಯೋಗಿ ಸಿದ್ದೇಶ್ವರಪ್ಪಳು ಹೇಗಾಗಿ ಬಂದ್ರು ಅಂತಕ್ಕಿದ್ರೆ ಒಂದು ಅಂಕಿಯಾಗಿ ಸಿಕ್ಕರು ಬಂಧುಗಳೇ, ನಮಗೊಂದು ಅಂಕಿಯಾಗಿ ಸಿಕ್ಕರು. ಆವಾಗ ನಮಗೆ ಬೆಲೆ ಬಂದ್ಬಿಡ್ತು. 1000 ಸೊನ್ನೆ ಬರೆದ್ರು ಬೆಲೆ ಇಲ್ಲ. ಅದಕ್ಕೆ ಹಿಂದೆ ಪುಣ್ಯಾತ್ಮರ ಗುರು ಅಂತಕ್ಕಂಥ ಒಂದು ಅಂಕಿ ಬಂದು ಸಿಕ್ಕರೆ ಸಾಕು, ಜೀವನ ಪುಣ್ಯಾತ್ಮರೇ ಧನ್ಯ ಆಗ್ತದೆ, ಧನ್ಯ ಆಗ್ತದೆ. ಅದಕ್ಕೆ ಒಬ್ಬ ಮಹಾನುಭಾವ ಒಂದು ಮಗ್ಗಿ ತಗೊಂಡು ಬಂದ, ಹೂವಿನ ಮಗ್ಗಿ. ಒಂದು ಸುಂದರ ಶ್ರೀಮಂತ ಇದ್ದ, ಬಂಗಾರದ ತಟ್ಟೆ ಒಳಗಿಟ್ಟ, ಅದಕ್ಕೆ ನೀರು ಹಾಕಿದ, ಸುಗೀತೆಗಳನ್ನ ನಿರಂತರ ಹಾಡಿಕ್ ಪ್ರಾರಂಭ ಮಾಡಿದ. ಹಾಡಿದ 3 ದಿನಗಳ ಪರ್ಯಂತರವಾಗಿ ಹಾಡಿದ, ಮಗ್ಗಿ ಅರಳಲಿಲ್ಲ. ಆ ಮಗ್ಗಿ ಮುಂದೆ ಕೂತ್ಕೊಂಡು ಈತ ಅಳಲಿಕ್ಕೆ ಆರಂಭ ಮಾಡಿದ. ಆ ಮಗ್ಗಿ ಹೇಳಿತು, ನೀನ ಇಷ್ಟು ಹತ್ರು ಕೂಡ ನಾನು ಅರಳುವುದಿಲ್ಲ ಅಂತ ಹೇಳಿತು. ನೀನು ಇನ್ನ ಇಷ್ಟು ಹತ್ರು ಕೂಡ ನಾನು ಅರಳುವುದಿಲ್ಲ, ನಾನು ಅರಳಬೇಕಾಗಿತ್ತಂದ್ರೆ ದಿನ ಬೆಳಗತಕ್ಕಂಥ ಸೂರ್ಯ ಬೇಕಾಗ್ತದಂತಕ್ಕಂಥ ಮಾತ ಆ ಮಗ್ಗಿ ಹೇಳಿದಂತ. ಆ ಮಗ್ಗಿ ಅರಳಲಿಕ್ಕೆ ದಿನ ಬೆಳಗತಕ್ಕಂಥ ಸೂರ್ಯ ಬೇಕಾಗ್ತಾನ. ಹೃದಯ ಕಮಲ ಅರಳಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಜ್ಞಾನಯೋಗಿ ಅಪ್ಪಗಳಂತ ಸೂರ್ಯ ನಮಗೆ ಸಿಕ್ಕಿದ್ದಲ್ಲ, ನಾವೇ ಧನ್ಯರು, ನಾವೇ ಪುನೀತರು ಅಂತಕ್ಕಂಥದನ್ನ ಎದೆ ತುಂಬೆ ಹೇಳ್ಬೇಕಾಗ್ತದ ಬಂಧುಗಳು. ಟಿವಿಯಾಗ ಬಂದು ಸುಳ್ಳು ಭವಿಷ್ಯ ಹೇಳಲಿಲ್ಲ, ಕ್ಯಾವಿ ತೊಡ್ಲಿಲ್ಲ, ಯಾರಿಗೆ ಬೇಕಂತ ಕೈ ಒಡ್ಲಿಲ್ಲ. ಅದರ ಜಗತ್ತಿನ ಎಂತ ಶ್ರೀಮಂತರು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಅವರಂತ ಶ್ರೀಮಂತರ ಯಾರು ಇಲ್ಲ ಅಂತಕ್ಕಂಥ ಇತಿಹಾಸ ಇವತ್ತು ಹೇಳ್ತದ. ಅವ್ರು ಎಲ್ಲಿ ಪಾದ ಇಡ್ತಾರಲ್ಲ, ಗುರು ಕರುಣೆ ಅಂತ ಕರೀತಾರ. ಅವ್ರು ಎಲ್ಲಿ ಪಾದ ಇಡ್ತಾರಲ್ಲ, ಅದು ಪುಣ್ಯಾತ್ಮರ ಕಾಸಿಯಾಗಿ ಕೂತದ, ಅದು ಕಾಸಿಯಾಗಿ ಕುಂತದ ಅನುಭವ. ನಾನು ಪುಣ್ಯಾತ್ಮರ ನಮ್ಮ ಶ್ರೀಮಠದೊಳಗಿದ್ದಾಗ ನನಗೆ ರಾತ್ರಿ 3 ಗಂಟೆಗೆ ಎಚ್ಚರ ಆಗ್ತದೆ. ಸೌದತ್ತಿ ಒಳಗೆ ಬುದ್ಧಿಜೀವರು ಪ್ರವಚನ ನಡೆದಿತ್ತು. ಏನೂ ಗೊತ್ತಿಲ್ಲ, ಅಷ್ಟು ಹೋಗ್ಬೇಕು, ಅವ್ರ ಪ್ರವಚನ ಕೇಳ್ಬೇಕು. ನಂದೆಲ್ಲ ಕಾರ್ಯ ಮುಗಿಸ್ಕೊಂಡು ನಾನು ಸೌದತ್ತಿ ರೂಟಿಗೆ ಹೋಗ್ಬೇಕಾರೆ ಯರಗಟ್ಟಿಗೆ ಹೋಗಿ 5:15 ಆಗಿತ್ತು. ನನ್ನ ರಸ್ತೆ ತಪ್ತದ. ನಾನು ಬೆಳಗಾವ್ಗೆ ಹೋಗೋ ರೂಟ್ ಹಿಡ್ಕೊಂಬಿಟ್ಟು ನಮ್ಮ ಗಾಡಿಯಲ್ಲಿ ಕೂತ್ ಮನುಷ್ಯ ಹೇಳಿದ, ಬುದ್ಧಿ ಇದು ದಾರಿ ತಪ್ಪ್ಯದ, ಸೌದತ್ತಿಗೆ ಹೋಗುದಿಲ್ಲ ಅಂದ. ನನ್ನ ಬಾಯಿಗೆ ಏನ್ ಬಂತು, ನಾವ್ ಯಾರ ಕಡೆ ಹೋಗ್ತಾ ಇದ್ವಿಲ್ಲ, ಇಷ್ಟೊತ್ತಿನಾಗ ಯಾರ ದಾರಿ ತೋರಿಸ್ಬೇಕು ನಮ್ಗಿಲ್ಲಿ? ನಾವ್ ಯಾರ ಕಡೆ ಹೋಗ್ತಾ ಇದೀವೋ ಅವರ ನಮ್ಮನ್ನ ದಾರಿ ಹಿಡಿದು ಕರ್ಕೊಂಡು ಹೋಗ್ಬೇಕಾಗ್ತದ, ಇಲ್ಯಾರು ಕರಿಬೇಕಂತ ಗಾಡಿ ತರದು ಅಂತ ಹೇಳಿದ್ವು. ನಾನು ಕಂಡದ್ದನ್ನು ಹೇಳಕತ್ತೀನಿ ಪುಣ್ಯಾತ್ಮರೇ. ಗಾಡಿ ನಿಂತು ಬಳಕ ಶುಭ್ರ ಬಟ್ಟೆ ಒಬ್ರು ಈ ಕಡೆ ಎಡಕಿನ ಬಾಜು ತೋರಿದ್ರು. ಅಜ್ಜ, ನಾವು ಸೌದತ್ತಿಗೆ ಹೋಗ್ಬೇಕಾಗಿತ್ತು, ದಾರಿ ತಪ್ಪ್ಯದ, ಎಲ್ಲಿ ಹೋದ್ರೆ ಸಿಗ್ತಿ, ಹೆಂಗ್ ಹೋಗ್ಬೇಕು? ಬಾಳಗೌಡ, ನೀವು ದಾರಿ ತಪ್ಪಿ ಮುಂದೆ ಬಂದಿರಿ, 2 ಕಿಲೋಮೀಟರ್ ವಾಪಸ್ ಹೋಗ್ರಿ, ಅಲ್ಲೊಂದು ದೊಡ್ಡ ಸರ್ಕಲ್ ಬರ್ತದ, ಅಲ್ಲಿಂದ ನೇರ ಪೂರ್ವಕ್ಕೆ ಹೋದ್ರಿ ಅಂದ್ರ ನಿಮಗೆ ಸೌದತ್ತಿ ಹೋಗೋ ರಸ್ತೆ ಸಿಗ್ತತಿ ಅಂತ ಹೇಳಿದ್ರು. ನಮ್ ಗಾಡಿ ತಿರ್ಸಿದ ಬಳಕ ಅಜ್ಜಗ ಧನ್ಯವಾದ ಹೇಳೋಣ ತರಿವು ಅಂತ ಹೇಳಿದಾಗ ಯಾರೋ ಇಲ್ಲಾಗಿತ್ತು. ಅದಕ್ಕೆ ಮರಾಠಿಯಾಗ ಮಾತು ಬರೀತಾರ ಪುಣ್ಯ, ಸಹಜ ಬೋಲುತ್ತೆ ಹಿತೋಪದೇಶ ಅಂತ ಬರೀತಾರ, ಸಂತ ದರ್ಶನಂ ಭೂಲಾಭಂ ಅಂತ ಹೇಳ್ತಾರೆ. ನಾನು ಪ್ರವಚನಕ್ಕೆ ಹೋಗಿ ಅಟೆಂಡ್ ಆದ್ವಿ. ಪ್ರವಚನ ಮುಗೀತು, ಎಲ್ಲಾರು ಅವರು ಶಿಷ್ಯ ಬಳಗ ಹೋಗಿಬಿಟ್ರು, ಅವರು ಹೋಗಿಬಿಟ್ರು. ನಾನು 100-200 ಕಿಲೋಮೀಟರ್ ಮೇಲೆ ಬಂದೀನಿ ಭೇಟಿ ಆಗ್ಬೇಕಂತ. ಇವರು ಮಾತನಾಡಿಸ್ಲಿಲ್ಲ, ಅವರು ಕರೀಲಿಲ್ಲ. ಏನ್ ನಮ್ದೇ ದೈವ ಸುಮಾರು ಅದೋ ಅಥವಾ ನಮ್ದೇನು ಕೊರತೆ ಆಗೈತೆ, ನಡಿ ಹೋಗೋಣ ತಿಳ್ಕೊಂಡು ಯಾರಿಗೆ ಭೇಟಿ ಆಗ್ಲೋ ಹೊಂಟ್ಬಿಟ್ಟಿನ. ಬುದ್ಧಿಜೀವರು ಹೇರೋ ಹೊಂಡಾ ಶೋರೂಮ್ ಉದ್ಘಾಟನೆ ಮಾಡಿ ಅಲ್ಲಿ ಬರ್ತಿದ್ರು ಗಾಡಿಗೆ. ನಾನು ಅಲ್ಲಿ ಗೋಡಗೇರಿ ಮಲ್ಲಯ್ಯಪ್ಪಗಳೇನು ಹೇಳಿದ್ರು, ಅಮರೇಶ್ವರ ಸ್ವಾಮಿಗಳ ಈ ಗಾಡಿಯಾಗಿ ನೀವು ಮುಂದೆ ಕೂತ್ಕೋರಿ, ಬುದ್ಧಿಜೀವ್ರ ನಡುವಿನ ಶಿಟ್ ಮೇಲೆ ಕೂಡಿರ್ತಾರೋ, ನಿಮ್ನ ಕರ್ಕೊಂಡು ಹೋಗ್ರಿ ಅಂದ್ರು. ನಾನು ಬರೀ 1 ನಿಮಿಷ ಮಾತನಾಡೋದು ಬೇಡ್ಕೊಂಡಿನಿ, ಆದ್ರೆ ನನ್ನ ಜೊತೆಗೆ 1 ಗಂಟೆ ಮಾತನಾಡಿದ್ರು ಪುಣ್ಯಾತ್ಮರೇ ಬುದ್ಧಿಜೀವ, 1 ಗಂಟೆ. ಅದಕ್ಕೆ ಬಂಧುಗಳೇ, ಯಾರ ಮನಸ್ಸಿನಾಗ ಏನು ಬರ್ತಿತ್ತು ಅದೆಲ್ಲ ತಿಳಿತಿತ್ತು. ಅಂತ ಒಬ್ಬ ಯುಗ ಪುರುಷರು ಪುಣ್ಯಾತ್ಮರೇ, ಅಂಥವ್ರು ನೀವೊಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಅದಕ್ಕೆ ಹೇಳ್ತಾರ ಬಂಧುಗಳೇ, ನಿಜವಾಗಿರ್ತಕ್ಕಂಥ
ಒಬ್ಬ ಗುರು ಹೇಗೆ ಸಿಗ್ಬೇಕು ಅಥವಾ ಎಂಥವ್ ಸಿಕ್ಕರೆ ನಮ್ಮ ಬದುಕು ಧನ್ಯ ಉತ್ಸವ ಆಗ್ತದಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರು ಏನನ್ನು ಬಯಸಬಾರದು, ಶಿಷ್ಯ ಅದನ್ನು ಪುಣ್ಯಾತ್ಮರು ಗುರುವಿಗೆ ಪೂರೈಸಲು ಇರಬಾರದು ಅಂತಕ್ಕಂಥದನ್ನ ಇವರಿಂದ ನೋಡಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಈ ಜಗತ್ತಿನಾಗ ಸದೈಸ್ವರಪ್ಪಗಳ ಶಕ್ತಿ ಎಂಥದೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾವೆಲ್ಲರೂ ಬಂಧುಗಳೇ ಜಗತ್ತಿನೊಳಗ ಬಟ್ಟೆ ತೊಳಿಲಿಕ್ಕೆ ಸಾಹಿತ್ಯ ಸಿಕ್ಕದು, ಶರೀರ ತೊಳಿಲಿಕ್ಕೆ ಸಾಹಿತ್ಯ ಸಿಕ್ಕದು, ಎಲ್ಲವನ್ನು ತೊಳಿಲಿಕ್ಕೆ ಸಾಹಿತ್ಯ ಸಿಕ್ಕದ. ಆದ್ರ ಮನಸ್ಸಿನ ಮೈಲಿಗೆಯನ್ನ ಪುಣ್ಯಾತ್ಮರ 48 ವರ್ಷಗಳ ಪರ್ಯಂತರವಾಗಿ ಮನದ ಮೈಲಿಗೆಯನ್ನ ತೊಳೆದಿರ್ತಕ್ಕಂಥ ಒಬ್ಬ ಯಾರಾದ್ರೂ ಪುಣ್ಯಾತ್ಮರ ಯುಗ ಪುರುಷರಿದ್ರೆ ಅವರ ಸಿದ್ದೇಶ್ವರಪ್ಪಗಳು ಅಂತಕ್ಕಂಥದನ್ನ ಬಹಳ ಎದೆ ತುಂಬಿ ಹೇಳ್ಬೇಕಾಗ್ತದ. ಬಹುತೇಕ ಸಣ್ಣವ ಬರ್ಲಿ ದೊಡ್ಡವ ಬರ್ಲಿ, ನಮ್ಮ ಅತ್ತನಿ ಒಳಗೆ ಪ್ರವಚನ ನಡೆದಿತ್ತು. ರಾಜಕಾರಣಿ ಬಂದ ಬಳಿಕ ಸ್ವಾಮಿಗಳು ಅಂಜಾರ ಹೆಚ್ಚು ಪ್ರೀತಿ ಇರ್ತಾನಂತಕ್ಕಂಥ ಭಾವನೆ ನೋಡ್ಬೇಕಂತ ಹುಚ್ಚನಂತ. ಅವ್ರ ಪುಣ್ಯಾತ್ಮರಿ ಮಂತ್ರಿಗಳಿದ್ರು, ಬುದ್ಧಿಜವ್ರ ಪ್ರವಚನ ಮುಗೀತು, ತಮ್ಮ ಸ್ಟೇಜ್ ಇಳಿದ ಕಾರ್ ಗಾಡಿಯಾಗ ಹತ್ತೆ ಹೋಗಿಬಿಟ್ರು. ಅವರೆಲ್ಲ ಮಂತ್ರಿಗಳು ನಿಂತಿದ್ರು, MLA ಗಳು ನಿಂತಿದ್ರು. ಅವಾಗ ನಾನ್ ತಿಳ್ಕೊಂಡೆ ಪುಣ್ಯಾತ್ಮರೇ, ಖರೆ ನಿಜವಾಗಿ ಸಮತೆಯ ಸಂತ ಇವತ್ತಿನ ದಿನಮಾಕ ಸಿದ್ದೇಶ್ವರಪ್ಪಗಳು ಅಂತಕ್ಕಂಥದನ್ನ ಅತ್ಯಂತ ಹೃದಯ ತುಂಬಿ ಹೇಳ್ಬೇಕಾಗ್ತದ. ಒಂದ್ಸಲ ಅವರ ರಕ್ತ ಸಂಬಂಧಿಕರು ಬಂದಿದ್ರು ಅವ್ರ ದರ್ಶನಕ್ಕೆ. ಎಲ್ಲರಂಗನ ಬಂದ್ ದರ್ಶನ ಕೊಡ್ತಾರ, ತಮ್ಮ ಸಂಬಂಧ ಅಂದಾಗ ಬೇಗ ಬರ್ತಾರತ್ತ ಪರೀಕ್ಷೆ ಮಾಡ್ತಕ್ಕಂಥ ಜನ ನಿಂತಿದ್ರು. ಯಾರೋ ಹೋಗಿ ಹೇಳಿದ್ರು ಬುದ್ಧಿ ಹಿಂಗ ತಿಳ್ಕೊಂಡು. ಅವಾಗ ಅವ್ರು ಹೇಳಿದ್ರು, ಬುದ್ಧಿಯವರು ನನ್ನ ಗಾಡಿ ಮುಂದೆ ಬಂದತಿಪ್ಪ, ಗಾಡಿಗೆ ಹಿಂದಿನ ಗೇರಿಲ್ಲ, ಮುಂದೆ ಹೋಗ್ತದ ಗಾಡಿ ಅಂತ ಹೇಳಿದ್ರು. ನನ್ನ ಗಾಡಿ ಮುಂದ್ ಬಂದ್ ಬಿಟ್ಟದ, ಹಿಂದ್ ಹೊಳ್ಳಿ ಹಾಕಲಕ್ಕೆ ಗೇರ್ ಇಲ್ಲ, ನಂದಕ್ಕೆ ಮುಂದೆ ಹೋಗ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿ ಸಮಸ್ತ ಭಕ್ತರಿಗೆ ದರ್ಶನ ಕೊಡ್ತಿದ್ರ ಅದೇ ರೀತಿನ ಬಂದವರು ದರ್ಶನ ಕೊಟ್ಟರು ಅಂತಕ್ಕಂಥದ್ದು ಕೂಡ ನಾವು ಕಣ್ಣಿನಿಂದ ನೋಡಿದೀವಿ ಬಂಧುಗಳು. ಅದಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅವ್ರ ಪ್ರವಚನಗಳು ಎಂತ ಅಪರೂಪವಾಗಿ ಬಿಡಿಸ್ತಾರಂತ ಕೇಳಿದ್ರ ಬಂಧುಗಳೇ, ಬಹಳ ಸುಂದರವಾಗಿ ಹೇಳ್ತಾರೆ. ಒಬ್ಬ ಮಾನವಭಾವ ರೊಕ್ಕ 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 ಹಪ 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 ಇದ್ದ. ಕಾಡಿನೊಳಗೆ ಒಬ್ಬ ಮಾನವಭಾವ ಕೂತಿರ್ಲಿಲ್ಲ. ಅಮೃತಾನಂದ ಅಪ್ಪಗಳು ಬಂದಾರಿದ್. ಇದೆಲ್ಲ ಜಂಗಲ್ ಐತಿ ಇಲ್ಲಿ. ಬಹುತೇಕ ನಾನು ಇಲ್ಲಿ ಪುಣ್ಯಾತ್ಮರ ಗಿರಗಾದಿಂದ ಬರೋ ಕಾಲಕ್ಕೆ ಒಬ್ರು ಹೇಳು ಸಮೀಪ ಆಕತಿ ಹೆಂಗ್ ಹೋಗ್ರಿ ಅಂತೇಳಿ ನನಗೆ ಹಾತ್ಯ ಬಿಡ್ತಿ ಹಿಂಗೆಲ್ಲ ಸುತ್ತಾಕೋತ ಬಂದೀನಿ. ಯಾವ ಕಡೆ ಬಂದೇನೋ ಗೊತ್ತಾಗ್ಲಿಲ್ಲ. ಅಲ್ಲಿ ಒಬ್ರಿಗೆ ಹೇಳು, ಈ ಕಡೆ ನೀವು ಚೇಡ್ಚಿ ಇದಕ್ಕೆ ಹೋಗ್ರಿ ಅಂದ್ರ ಅವ್ರು ಇಂಚಿಗೇರಿಗೆ. ಅದಕ್ಕೆ ಮತ್ ನೆಟ್ನ್ಯಾಗ ಹೊಡೆದಿವಿ ನಾವು. ಗುರುದೇವಾಶ್ರಮ ಆಕಳ ಹೊಡೆಯತ್ ನೆಟ್ನ್ಯಾಗ ಬರಾಕೈತಿ. ಹಂಗ ಕಾಡಿನ ಒಬ್ಬ ಮಾನುಭಾವ ಸಂತ ಗುಡಿಸಿಲ್ ಕಟ್ಕೊಂಡು ಕೂತಿದ್ದ. ಕೂತಂತ ಸಂದರ್ಭದೊಳಗ ಈ ಮನುಷ್ಯ ಹೋದ, ಬುದ್ಧಿ ನನಗೊಂದಿಷ್ಟು ಸಮಾಧಾನ ಇಲ್ಲಾಗಿತ್ತು, ಶಾಂತಿ ಇಲ್ಲಾಗಿತ್ತು ಅಂದ. ಯಾಕ್ರಿ ಅಂದ, ನಮ್ಮ ಊರಾಗೆಲ್ಲ ಮನೆ 3 ಅಂತಸ್ತು ಕಟ್ಟ್ಯಾರ್ರಿ, ನಂದು 1 ಅಂತಸ್ತು ಮನೆ ಐತಿ ಅಂದ. ಇದಕ್ಕೆ ಹುಚ್ಚತ್ತೈತಿ ಅಂದ್ರ ಅವ್ರು, ಹುಚ್ಚತ್ತೈತಿ ಅಂದ್ರು. ಅವಾಗ ಗುರುಗಳು ಹೇಳಿದ್ರು, 1 ತಾಸು ಟೈಮ್ ಕೊಡ್ತಾನೆ ನಿನಗೆ, ಇಲ್ಲಿ ಎಷ್ಟು ಹಳ್ಳು ಬಿದ್ದವಲ್ಲ ಅಷ್ಟೆಲ್ಲ ಆರಿಸ್ಕೊಂಡು ಬಾ, ನಿನಗೆ ವಜ್ರ ಮಾಡಿ ಕೊಟ್ಬಿಡ್ತಾನಂದ್ರು. ಅವನಿಗೆ ಆಸೆ ಪುಣ್ಯಾತ್ಮರೇ ಬೆಣ್ಣು ಹತ್ತಿ ಬಿಡ್ತು. ಮನುಷ್ಯನಿಗೆ ಆಸೆ ಇರಬೇಕು. ಎಂತ ಆಸೆ ಇರಬೇಕು ಅಂತ ಕೇಳಿದ್ರೆ ಬಂಧುಗಳೇ, ನಮಗೆಲ್ಲ ಜ್ಞಾನಯೋಗಿ ಅಪ್ಪಗಳು ನಮಗೆ ಮಾರ್ಗದರ್ಶನ ನೀಡಿದೇನು ಅಂತ ಕೇಳಿದ್ರೆ, ಆಸೆ ಇಲ್ಲದ ಮನುಷ್ಯ ಬದುಕಲಿಕ್ಕಿನ ಸಾಧ್ಯ ಇಲ್ಲ. ಮೂಗ್ ಹಿಡಿದ ತಕ್ಷಣ ಜೀವಕ್ಕೆ ಉಸಿರು ಬೇಕಂತ ಪ್ರಾರಂಭ ಆಗ್ತದ. ಹಂಗ ಮನುಷ್ಯನಿಗೆ ಆಸೆ ಇರ್ಬೇಕಂತ ಏನಿರ್ಬೇಕಂದ್ರೆ ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತಕ್ಕಂಥ ಆಸೆ ಇರ್ಬೇಕಂತಕ್ಕಂಥ ಮಾತದು. ಹಂಗ ಹೊಳ್ಳ ಆರಿಸಿದ ಸಮಾಧಾನ ಆಗ್ಲಿಲ್ಲ. ಸೂರ್ಯ ಮುಳುಗಿತ್ತು, ಹಳ್ಳನ ಆರಿಸ್ತಿದ್ದ, ಗುರುಗಳು ಹೋಗಿಬಿಟ್ಟತ್ತ. ಹಂಗ ಬದುಕೆರ್ತಾಯ್ತು. ಹಂಗ ಊರಾಗೊಬ್ಬ ದೊಡ್ಡ ಮನೆ ಕಟ್ಟಿದ್ದ. ಎಷ್ಟು ಚಂದ ಕತೆಗಳನ್ನ ಹೆಣದಾರಂದ್ರ, ಊರಾಗೊಬ್ಬ ದೊಡ್ಡ ಮನೆ ಕಟ್ಟಿದ್ದ ಮಾನುಭಾವ. ರಾತ್ರಿ 1 ಗಂಟೆಗೆ ಮನೆ ಮಾಳಿಗೆ ಏರಿದ. ಯಾರ್ದು ಮನೆ ದೊಡ್ಡದಿಲ್ಲಾಗಿತ್ತು ಅವನಷ್ಟ. ಅವಾಗ ಬಾಜುಕೊಂದು ಗುಡಿಸಲೇ ಇತ್ತು. ಈತ ಎದ್ದು ನಿಂತು ನೋಡಿದ, ಸಮಾಧಾನ ಆಗ್ಲಿಲ್ಲ. ಆ ಗುಡಿಸಲ ಇವನ ಮನೆ ಕಿಮ್ಮತ್ತು ಕಡಿಮೆ ಆಗಾಕತಿ ತಿಳ್ಕೊಂಡು ಆ ಗುಡಿಸಲಕ್ಕೆ ಹೋದ, ಕದ ಬಡದ. ಯಾರಿದ್ದೀರಿ ಗುಡಿಸಲ್ದಾಗ? 70 ವರ್ಷ ಬದುಕಿದ ಅಜ್ಜಿ ಹೊರಗೆ ಬಂದಳು. ಯಾಕೊತ್ತಮ್ಮ? ಅಜ್ಜಿ ಗುಡಿಸಲು ಕಿಮ್ಮತ್ತು ಎಷ್ಟು ಅಂತ ಕೇಳಿದ್ರು. ಯಪ್ಪ, ನನ್ನ ಗುಡಿಸಲು ಯಾಕ? ನಂದು ಮನೆ 3 ಅಂತಸ್ತಿನ ಮನೆ ಅದ, ಅಲಂಕಾರವಾಗೈತೆ. ಅದರಿಂದ ಈ ಗುಡಿಸಲ ನನ್ನ ಮನೆ ಸೌಂದರ್ಯ ಕಡಿಮೆ ಮಾಡ್ತಾ ಇದೆ. ಅದಕ್ಕೆ ಮನೆ ಗುಡಿಸಲು ಕಿಮ್ಮತ್ತು ಕೇಳಕ್ ಬಂದಿನಿಂದ. ಬುದ್ಧಿಜವ್ರು ಬರೀತಾರ, ನಿನ್ನ ಮನೆ ನನ್ನ ಕಣ್ಣೊಳಗೆ ಹೂವಿನಂಗೆ ಕಂಡೈತಿ, ನನ್ನ ಗುಡಿಸಲು ನಿನ್ನ ಕಣ್ಣಾಗ ಮುಳ್ಳಿನ ಹಂಗೆ ಯಾಕೆ ಕಾಣಿತು ಅಂತ ಕೇಳಿದ್ರು. ಅವಾಗ ಆ ಶ್ರೀಮಂತನು ಏನು ಏರಿತಲ್ಲ, ನಾನೇ ಶ್ರೇಷ್ಠ ಮನೆ ಕಳಿ ಪಾತಾಳಕ್ಕೆ ಬಂದ್ಬೇಡ,
ನಾನು ನನ್ನ ಗಂಡ ಹೆಂಗ್ ಬದುಕಿದೆ ಅಂದ್ರೆ ಈ ಮನಿಯೊಳಗೆ ಶಾಂತಿ ನೆಮ್ಮದಿ ಸಂತೋಷ ಅಂತಕ್ಕಂಥ ತುಂಬಿ ತುಳುಕಿರ್ತಕ್ಕಂಥ ಮನಿಯೊಳಗೆ ಬದುಕಿದೆ ಅಂತ ಹೇಳ್ತಾರೆ. ಕೊನೆಗೆ ಪುಣ್ಯಾತ್ಮರ ಒಂದು ಮಾತು ಬುದ್ಧಿಜವರು ಈ ಕೋಗಿಲೆಯನ್ನು ಕುರಿತು ಮಾತ ಹೇಳ್ತಾರೆ. ಕೋಗಿಲೆ ಗಿಡದ ಕುಂತ ಹಾಡ್ತಿತ್ತಂತ. ಕೆಳಗೆ ನಮ್ಮಂತ ಪಂಡಿತ ಮಾನವ ಕೂತಿದ್ದ. ಆ ಹಾಡು ಕೋಗಿಲೆನ್ನು ಕೇಳಿದಂತ. ಈ ಕಾಡಿನೊಳಗೆ ಯಾಕೆ ಹಾಡ್ತಾ ಇದ್ದಿ? ನಿನಗೆ ಯಾರ ಬಹುಮಾನ ಕೊಡ್ತಾರನು? ನಿನ್ಗೆ ಯಾರ ಪ್ರೋತ್ಸಾಹ ಮಾಡ್ತಾರನು? ಯಾಕೆ ಹಾಡ್ತಾ ಇದ್ದಿ? ಅವಾಗ ಕೋಗಿಲೆ ಹೇಳಿತಂತ, ಯಾರಾದ್ರೂ ಬಹುಮಾನ ಕೊಡ್ಲಿ, ಯಾರಾದ್ರೂ ಹೊಗಳ್ಲಿ, ಯಾರಾದ್ರೂ ಡುಬ್ಬ ಚಪ್ಪರಿಸಲತ್ತ ಹಾಡೋರು ಮನುಷ್ಯರ. ಪಕ್ಷಿ ಹಾಗಿಲ್ಲ, ಭಗವಂತನಿಗಾಗಿ ಹಾಡತಕ್ಕಂಥ ನಮ್ಮ ಪಕ್ಷಿ ಸಂಕುಲ ಅಂತಕ್ಕಂಥದನ್ನ ಬುದ್ಧಿಜೋರು ಬರೆದಾರ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಮಟ್ಟದ ಜ್ಞಾನವನ್ನ ಅತ್ಯಂತ ಕನಿಷ್ಠ ವ್ಯಕ್ತಿಗೆ ಹಂಗ ಜಗತ್ತಿಗೆ ಪುಣ್ಯಾತ್ಮರಿ ಪ್ರವಚನದ ಮೂಲಕ ಜ್ಞಾನದ ಸಂದೇಶವನ್ನ ಕೊಟ್ಟಿರ್ತಕ್ಕಂಥವ್ರೆ ಜ್ಞಾನ ಅಪ್ಪಗಳು. ಅಂಥವರ ಒಂದು ಪವಿತ್ರವಾಗಿರತಕ್ಕಂಥ, ಅವರ ನಡೆದಾಡಿರ್ತಕ್ಕಂಥ, ಅವರ ವಾಸ ಮಾಡಿರ್ತಕ್ಕಂಥ ಈ ಭೂಮಿ ಒಳಗೆ ನಮಗೆ ಮಾತನಾಡಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾವೆಲ್ಲ ಪುಣ್ಯಾತ್ಮರೇ, ಭಾಗ್ಯವಂತರು ಅಂತಕ್ಕಂಥದನ್ನ ಒಂದೇ ಒಂದು ಕೊನೆ ಮಾತೇನು ಅಂತ ಕೇಳಿದ್ರೆ, ಒಬ್ಬ ಪತ್ರಕಾರ ಬರೀತಾನ, ಜಗತ್ತಿನ ಎಲ್ಲಾ ರಾಷ್ಟ್ರ ಸತ್ತಾವ, ಭಾರತ ಮಾತ್ರ ಜೀವಂತ ಉಳ್ದೈತಿ ಅಂತ. ಕೋಪ ಬಂತು, ಅಲ್ಲಪ್ಪ ಎಲ್ಲಾ ರಾಷ್ಟ್ರ ಸತ್ತಾವಂತಿ, ನಿಮ್ ಭಾರತ ಹೆಂಗ ಶ್ರೇಷ್ಠ ಉಳ್ದತಿ? ಅವಾಗ ಹೇಳಿದ್ರು ಅಂದು ರಮಣ ಮಹರ್ಷಿಗಳು, ಸ್ವಾಮಿ ವಿವೇಕಾನಂದರು, ಎಂದು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ಜ್ಞಾನಕ್ಕೆ ಹೊಂಗಿರಣವನ್ನ ಜಗತ್ತಿಗೆ ಕೊಟ್ಟು ಹೋಗ್ಯಾರ, ಅದಕ್ಕೆ ಭಾರತ ಜೀವಂತ ಐತಿ ಅಂತಕ್ಕಂಥ ಮಾತಾಡಿದ್ರ. ಅಂತ ಭಾರತದ ವಾರಸದಾರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ತರುವಾಯ ಪುಣ್ಯಾತ್ಮರಿ ಭಾರತವನ್ನ ಅಧ್ಯಾತ್ಮ ಲೋಕಕ್ಕೆ ವಿಶ್ವಕ್ಕೆ ಪರಿಸಿರತಕ್ಕಂಥ ನಮ್ಮೆಲ್ಲರ ಪುಣ್ಯಾತ್ಮರೇ ಕಣ್ಣು ಕಂಡದ ಅವರ ನುಡಿಯನ್ನ ಕೇಳದ ಅವರ ಬದುಕಿನ ಜೊತೆಯಾಗಿ ನಾವೆಲ್ಲರೂ ಒಂದಿಷ್ಟು ಬದುಕಿ ಬಂದಿದ್ದಿಲ್ಲ. ಅಂತ ಪುಣ್ಯಾತ್ಮರ ಒಂದು ಗುರುವಿಗೆ ನಾವೇನಾದ್ರೂ ಸಲ್ಲಿಸ್ಬೇಕು ಅಂತಕ್ಕಂಥದ್ದು ಪುಣ್ಯಾತ್ಮರು. ಅವ್ರ ಉಪಕಾರ ಅಂತ ತೀರ್ಸಾಕ್ ಸಾಧ್ಯ ಆಗೋದಿಲ್ಲ, ಆದ್ರ ಉಪಕೃತರಾಗಿ ಇರೋನು ಅವರ ಪಾದಕ್ಕೆ ಸದಾವಕಾಲ ನಮ್ಮ ಶ್ರೀಚರಣಕ್ಕೆ, ಅವರ ಚರಣಕ್ಕೆ ಸದಾವಕಾಲ ನಮ್ಮ ಹಣೆಯನ್ನ ಇಟ್ಟು, ಗುರುದೇವ ನಮ್ಮ ಬದುಕಿನಲ್ಲಿ ಕೂಡ ನಮಗೂ ಕೂಡ ಒಳ್ಳೆ ಮಾರ್ಗವನ್ನು ತೋರಿಸು, ಕೆಟ್ಟ ಮಾರ್ಗ ನಮ್ಮನ್ನು ಒಯ್ಬೇಡ, ಈ ಆಸ್ತಿ ಅಂತಸ್ತು ಸಂಪತ್ತು ಯಾವುದು ಎಲ್ಲ ಕೂಡ ಸುಳ್ಳ ಅಂತ ಕೊನೆಗೆ ಪುಣ್ಯಾತ್ಮರೇ ಗವಿ ಕಟ್ಕೊಲಿಲ್ಲ, ಗುಡಿ ಬೇಡ ಅಂದ್ರು, ಎಲ್ಲವನ್ನ ಬೇಡ, ಕೊನೆಗೆ ಜಗತ್ತೆ ನಿರ್ಭೈಲ ಅಂತಕ್ಕಂಥ ತೋರಿಸೋಗಿರ್ತಕ್ಕಂಥವ್ರು. ಆ ದಾರಿ ನಮಗೂ ಒಂದಿಷ್ಟು ನಿಮ್ಮ ನೆನವಿನೊಳಗೆ ಉಳಿತಕ್ಕಂಥದನ್ನು ಸದ್ಬುದ್ಧಿ ಆ ಗುರುದೇವರು ನಮಗೂ ಕೊಡ್ಲಿ, ನಿಮಗೂ ಕೊಡ್ಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ, ನಿರಂತರವಾಗಿ ಈ ಶ್ರೀಮಠ ಉತ್ತರೋತ್ತರವಾಗಿ ಎತ್ತರವಾಗಿ ಬೆಳಿಲಿ ತಿಳ್ಕೊಂಡು ಆ ಗುರುದೇವರ ಪಾದೆಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರಿಗೆ ಮುಗಿದ ಕೈ ಬಾಗಿದ ತಲೆಗೆ ನಮಸ್ಕಾರ, ತಮಗೆಲ್ಲ ಶುಭ ಕೋರಿ ನನ್ನ ಮಾತಾ ಪೂರ್ಣಗೊಳಿಸ್ತೀನಿ.